ಪರಿಣಾಮಿಗಳಲ್ಲದವರು ಅಂತಂದರೆ ವೈಚಾರಿಕ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವ್ರು, ಮತ್ತು ಸಮಯಕ್ಕೆ ಅನುಗುಣವಾಗಿ ಪರಿಣಾಮ ಮಾಡ್ಕೊಳ್ಳದೇ ಇರತಕ್ಕಂಥವ್ರು. ಈಗಲೂ ಕೆಲವರು ಇರ್ತಾರೆ, ನಾವು ಬಾವಿ ನೀರೇ ಉಪಯೋಗಿಸ್ತೀವಿ ಅಂತಾರೆ. ಕೊಳೈನಲ್ಲಿ ನೀರು ಬಂದರೆ ಅದು ಮಡಿಯಲ್ಲ, ಮಲ್ಗೆ. ಆ ಬಾವಿನಲ್ಲಿ ಇಂಥ ಕೊಳೆ ಕಸರಾಕಿ ಏನಿರ್ತದೋ, ಎಷ್ಟು ಕ್ರಿಮಿ ಕೀಟಗಳು ಕೊಳೆತು ಹೋಗಿರ್ತದೋ ಆ ನೀರು, ಅದು ನೋಡೋದಿಲ್ಲ. ಆ ನೀರು ಶುದ್ಧವಾಗಿದೆಯೋ ಇದೋ ನೋಡೋದಿಲ್ಲ. ಸ್ವಲ್ಪ ತಿಳುವಳಿಕೆ ಏನಾದರೂ ಇಟ್ಕೊಂಡು ಯೋಚನೆ ಮಾಡಿರಿ, ನೀರನ್ನು ಪರಿಶೋಧನೆ ಮಾಡಿ. ಒಳ್ಳೆ ನೀರು ನಿಮಗೆ ಕಾವೇರಿಯ ನೀರು ಮನೆಯಲ್ಲಿ ಕೊಳಾಯಿನಲ್ಲೇ ಬರ್ತದೆ, ಅದನ್ನು ಬಿಟ್ಟು ಬಾವಿ ನೀರೇ ಶ್ರೇಷ್ಠ ಅಂತಂದರೆ ಇದು ಗೊಡ್ಡು ವಿಚಾರ, ಮೌಢ್ಯ. ಇದೆಲ್ಲ ಬಿಟ್ಟು ಪರಿಣಾಮಿಗಳಾಗಿರೋದು ಅಂತಂದರೆ ವೈಚಾರಿಕ ಪ್ರಜ್ಞೆ ಮೂಡಿರ್ತಕ್ಕಂಥವು, ಅಂಥವರಲ್ಲಿ ನೈವೇದ್ಯ ತಗೊಳ್ಳ ಅಂತ. ಇದು ಸುಮ್ಮನೆ ಒಂದು ಯಾವ ಥರ ಜೀವನ ಶ್ರೇಷ್ಠವಾದದ್ದು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಈ ಥರ ಇರಬೇಕು ಅಂತ. ಸುಮ್ಮನೆ ಪೂಜೆ ಮಾಡಿದ್ರೆ ಸಾಲದು. ನಿಮ್ಮ ಭಾವ ಶುದ್ಧಿಯಾಗಿರಬೇಕು, ನಿಮ್ಮ ಶರೀರ ಶುದ್ಧಿಯಾಗಿರಬೇಕು, ನಿಮ್ಮ ಮನಸ್ಸು ಹಗುರವಾಗಿ ಹೂವಿನಂತೆ ಅರಳಿರಬೇಕು, ನಿಮ್ಮಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿರಬೇಕು ಅಂತ ಈ ಎಲ್ಲ ತತ್ವವನ್ನು ಅಕ್ಕ ಮಹಾದೇವರು ಹೇಳಿದ್ದಾರೆ ಅದರಲ್ಲಿ.